ತುಂಬ ಒಳ್ಳೆಯ ಸಿನಿಮಾ ನೋಡಿದ್ಮೇಲೆ ಏನು ಮಾತಾಡಬೇಕು ಅಂತ ಗೊತ್ತಾಗಲ್ಲ. ಒಬ್ಬ ಆ್ಯಕ್ಚುಲಾಗಿ ಒಬ್ಬ ಕಾಮಿಡಿಯನ್ನು ಒಬ್ಬ ಡೈರೆಕ್ಟ್ರಾಗಿ ತನ್ನ ಕನಸನ್ನು ತನ್ನ ಇದನ್ನು ಹೇಗೆ ತೋರಿಸ್ಕೋಬೋದು ಅನ್ನೋದು ತುಂಬ ಚೆನ್ನಾಗಿ ಮಾಡಿದ್ದಾರೆ ಒಬ್ಬರು. ಆ್ಯಂಡ್ ನಮ್ಮ ಮನುಷ್ಯ ಇನ್ನೊಬ್ಬರಿದ್ದಾರೆ, ಆ ಮನುಷ್ಯ ಮಾತ್ರ ಕಾಮಿಡಿಯನ್ನು ಎಂಥ ಕಾಮಿಡಿ ಕ್ರಿಯೇಟ್ ಇದೆ ಇಷ್ಟ ಎಲ್ಲ ಮಾಡಿದ್ರು ಅವರ ಆ್ಯಕ್ಟಿಂಗು ಅವರ ಪ್ರತಿಯೊಂದು ಸೂಪರಾಗಿದೆ. ಮ್ಯೂಸಿಕ್ ಒಂದು ತುಂಬ ಇಷ್ಟ ಆಗುತ್ತೆ ನಿಮಗೆ. ಈ ಸೀನ್ಸ್ಗಳು ಎಲ್ಲೂ ಆಚೆ ಹೋಗಿ ಈಚೆ ಹೋಗೋಕೆ ಬಿಡೋಲ್ಲ, ಸಿನಿಮಾ ಕಡೆನೇ ನೋಡ್ಕೊಂಡಿರಬೇಕು. ತುಂಬ ಅದ್ಭುತವಾಗಿ ತುಂಬ ಸೂಪರಾಗಿ ಸಕ್ಕದಾಗಿ ಬಂದಿದೆ. ದಿನ್ 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 ಅಂತ ಬೀಳ್ತಿರುತ್ತೆ ಅದೊಂದು. ಮತ್ತು ಇವರ ಆ್ಯಕ್ಟಿಂಗ್ ಅಂತೂ ಫುಲ್ ನ್ಯಾಚುರಲ್ಲು, ಹೊಡೆದಾಗಂತೂ ಅಲ್ಲೊಂದು ಲುಕ್ ಕೊಡ್ತಾರೆ, ಅದು ಸಕ್ಕದಾಗಿರುತ್ತೆ. ಎವ್ರಿಥಿಂಗ್ ಪಿನ್ ಟು ಪಿನ್. ಯಾಕಂದರೆ ಒಬ್ಬ ಪ್ರೊಡ್ಯೂಸರು ತುಳುಲಿ ಮಾಡಿರೋ ಸಿನಿಮಾನ ಕನ್ನಡಕ್ಕೆ ತರಬೇಕಂದ್ರೆ ಅವ್ರಿಗೆ ಅಷ್ಟು ನಂಬಿಕೆ ಇರಬೇಕು ಆ ಪ್ರಾಜೆಕ್ಟ್ ಮೇಲೆ. ಸುಮ್ಮನೆ ಯಾರೂ ತರೋಕ್ಕಾಗಲ್ಲ. ಈಗ ಮತ್ತೆ ಏನೋ ಅಷ್ಟು ಕೋಟಿ ಇನ್ವೆಸ್ಟ್ ಮಾಡ್ತೀನಿ ಅಂದರೆ ಅಲ್ಲೊಂದು ಅರ್ಥ ಇರುತ್ತೆ. ಸೊ ಅದು ತುಳುಲಿ ಹಿಟ್ಟಾದಮೇಲೆ ಅವ್ರು ಕನ್ನಡಕ್ಕೆ ತಂದಿರೋದು. ಸೊ ಅವ್ರಿಗೆ ಅಷ್ಟು ನಂಬಿಕೆ ಇದೆ. ಸೊ ಏನು ಮಾಡಬೇಕು ಕನ್ನಡ ವೀಕ್ಷಕರು ಎಲ್ಲರೂ ಬಂದು ಥಿಯೇಟ್ರಿಗೆ ಬಂದು ಸಿನಿಮಾ ನೋಡಬೇಕು. ದಸ್ಕತ್ ಈ ಸೂಪರ್ ಹಿಟ್ ಮೂವಿ 100 days. ಥ್ಯಾಂಕ್ ಯು. ಸೂಪರ್ ಮೂವಿ ಬನ್ನಿ. ಕನ್ನಡ ಸಿನಿಮಾನ ನೋಡ್ಕೊಂಡು ಇವಾಗಷ್ಟೇ ಬಂದಿದ್ದೀವಿ. ವೆರಿ ಬ್ಯೂಟಿಫುಲ್. ಅನೀಶ್ ಅವರ ವರ್ಕು ಸಿಕ್ಕಾಪಟ್ಟೆ ಚೆನ್ನಾಗಿದೆ. ಆ್ಯಂಡ್ ಸಿನಿಮಾಟೋಗ್ರಫಿ ಆಗಲಿ ಟೆಕ್ನಿಕಲಿ ವೆರಿ ಬ್ರಿಲಿಯಂಟ್ ಸಿನಿಮಾ ದಸ್ಕತ್. ಆ್ಯಂಡ್ ಮ್ಯೂಸಿಕ್ ವಿಷಯಕ್ಕೆ ಬಂದಾಗ ಇಡೀ ಸಿನಿಮಾನ ನೀಟಾಗಿ ನಮ್ಮ ಹಾರ್ಟ್ಗೆ ಟಚ್ ಮಾಡಿಸುತ್ತೆ ದಸ್ಕತ್ ಸಿನಿಮಾ. ಆ್ಯಂಡ್ ಮೂಲತಃ ಇದು ತುಳುನಲ್ಲಿ ಬಂದು ಸೂಪರ್ ಹಿಟ್ ಆಗಿ ಅದು ಕನ್ನಡಕ್ಕೆ ಸಿಕ್ಕಾಪಟ್ಟೆ ಬೇಡಿಕೆ ಜೊತೆಗೆ ಮತ್ತು ಅದರ್ ಲ್ಯಾಂಗ್ವೇಜ್ಗೂ ಇದು ಅವತರಣಿಕೆ ಆಗ್ತಾಯಿದೆ. ಸೊ ಇದರಲ್ಲೇ ಅರ್ಥ ಆಗುತ್ತೆ ಈ ಸಿನಿಮಾಗಿರುವಂಥ ಪೊಟೆನ್ಷಿಯಲ್ ಮತ್ತು ಟೆಕ್ನಿಕಲ್. ಇವತ್ತು ಇಷ್ಟೇ ಜನ ಇರೋದು, ಇವ್ರ ಹಿಂದೆ ತುಂಬ ದೊಡ್ಡ ಸ್ಕ್ವಾಡ್ ಇದೆ. ಆ ಸ್ಕ್ವಾಡ್ ನಾವು ಸಿನಿಮಾ ಥಿಯೇಟ್ರಿಗೆ ಬಂದೇ ನೋಡಬೇಕಾಗುತ್ತೆ, ಆವಾಗಲೇ ಗೊತ್ತಾಗುತ್ತೆ. ಎವ್ರಿ ಫ್ರೇಮ್ ನಮಗೆ ದಸ್ಕತ್ ಒಂದು ಒಳ್ಳೆ ಎಕ್ಸ್ಪೀರಿಯನ್ಸ್ ಕೊಡುತ್ತೆ, ಒಂದು ಒಳ್ಳೆ ಟ್ರೀಟ್ಮೆಂಟ್, ಒಂದು ಒಳ್ಳೆ ಪ್ರೆಸೆಂಟೇಷನ್. ಆ್ಯಂಡ್ ಆ್ಯಸ್ ಎ ಆ್ಯಕ್ಟರ್ ಇವ್ರನ್ನ ನೀವು ಇಲ್ಲಿ ಗುರ್ತಿಸೋಕ್ಕಾಗಲ್ಲ. ಆ್ಯಕ್ಚುಲಿ ಇವ್ರು ಸಿನಿಮಾದಲ್ಲಿ ಎಷ್ಟು ಬ್ಯೂಟಿಫುಲ್ಲಾಗಿ ಮಾಡಿದ್ದಾರೆ, ಎಷ್ಟು ಸಕ್ಕತ್ತಾಗಿ, ಎಷ್ಟು ರಾಕಿಂಗಾಗಿ ಮಾಡಿದ್ದಾರೆ ಅಂದರೆ ಯು ಕೆನಾಟ್ ಇಮ್ಯಾಜಿನ್. ಸೊ ದಸ್ಕತ್ ಅನ್ನೋ ಸಿನಿಮಾಗೆ ತುಂಬ ದೊಡ್ಡ ಹ್ಯೂಜ್ ಅಪ್ಲೋಡ್ ಬೇಕಾಗಿದೆ, ಹ್ಯೂಜ್ ಸಪೋರ್ಟ್ ಬೇಕಾಗಿದೆ ಮತ್ತು ತುಂಬ ದೊಡ್ಡ ಒಂದು ಓಪನಿಂಗ್ ಬೇಕಾಗಿದೆ. ಇದನ್ನು ಕನ್ನಡ ಸಿನಿಮಾ ರಂಗದಲ್ಲಿ ಒಂದು ಒಳ್ಳೆ ಸಿನಿಮಾ ಆಗಿ ನಿಂತ್ಕೊಳ್ಳುವಂಥ ಎಲ್ಲ ಕ್ಯಾಲಿಬರ್ ಇರುವಂಥ ಸಿನಿಮಾ. ಸೊ ಇಡೀ ತಂಡಕ್ಕೆ ಮತ್ತು ಈ ಸಿನಿಮಾನ ಕನ್ನಡಕ್ಕೆ ತೊಗೊಂಬಂದಿರುವಂಥ ಜಗದೀಶ್ ಎನ್ನೋರಿಗೆ ನಾನು ಫ್ರಮ್ ಬಾಟಮ್ ಆಫ್ ಮೈ ಹಾರ್ಟ್ ಅವ್ರಿಗೆ ನಾನು ಥ್ಯಾಂಕ್ಸ್ ಹೇಳೋಕ್ಕೆ ಇಷ್ಟಪಡ್ತೀನಿ. ಯಾಕೆಂದರೆ ಒಂದು ವೆರಿ ಬ್ಯೂಟಿಫುಲ್ ಸಿನಿಮಾ. ಇದನ್ನು ಯಾವುದೇ ಕಾರಣಕ್ಕೂ ಕನ್ನಡಿಗರು, ಸಿನಿಮಾ ಪ್ರೇಕ್ಷಕರು ಇದನ್ನು ಯಾವುದೇ ಕಾರಣಕ್ಕೂ ಮಿಸ್ ಮಾಡ್ಕೋಬಾರ್ದು. ಆ್ಯಂಡ್ ಆಲ್ ದ ವೆರಿ ಬೆಸ್ಟ್ ದಸ್ಕತ್ ಸಿನಿಮಾ ಟೀಮ್ಗೆ. ಥ್ಯಾಂಕ್ ಯು ಸರ್. ಥ್ಯಾಂಕ್ಸ್. ಹೇಳಿ ದಾದ ಪ್ರಾಬ್ಲಮ್. ಶುರು ಮಾಡೋಣ. ಇವತ್ತು ಏನು ಕನ್ನಡದಲ್ಲಿ ಬಿಡುಗಡೆ ಆಗಿರ್ತಕ್ಕಂಥ ದಸ್ಕತ್ ಸಿನಿಮಾ ಅತ್ಯದ್ಭುತವಾಗಿ ಮೂಡಿಬಂದಿದೆ. ವ್ಯವಸ್ಥೆಯಲ್ಲಿ ಏನು ಭ್ರಷ್ಟಾಚಾರ, ಕರಪ್ಷನ್ ಅನ್ನೋದು ಯಾವ ಗ್ರಾಮ ಮಟ್ಟದಲ್ಲಿದೆ ಅನ್ನೋದನ್ನು ನೈಜವಾಗಿ ಇವತ್ತು ತುಳು ಭಾಷೆಯಲ್ಲಿ ಈ ಸಿನಿಮಾ ರಿಲೀಸ್ ಆದಾಗ ಇದು ಅವಾರ್ಡ್ ಮೂವಿ ಅಂತಂದಾಗ ಏನಿದೆ ಅಂತ ನೋಡಿದ್ವಿ. ಬಟ್ ಅತ್ಯದ್ಭುತವಾಗಿ ಇಡೀ ಸಿನಿಮಾದಲ್ಲಿ ಎಲ್ಲೂ ಕೂಡ ಯಾವುದೇ ಒಂದು ಕ್ಷಣನೂ ಕೂಡ ಬೇಸರ ಆಗುವಂಥ ಸೀನ್ ಇಲ್ಲ. ಇಡೀ ಕುಟುಂಬ ಕುಳಿತು ನೋಡುವಂಥ ಮೂವಿ. ಸಮಾಜಕ್ಕೆ ಭ್ರಷ್ಟ ವ್ಯವಸ್ಥೆ ಯಾವ ರೀತಿ ಇದೆ ಅನ್ನೋ ಒಂದು ಮೆಸೇಜ್ ಕೊಟ್ಟಿದೆ. ಇಡೀ ತಂಡ ಏನು ತುಂಬ ಚೆನ್ನಾಗಿ ಅತ್ಯದ್ಭುತವಾಗಿ ಇವತ್ತು ಮೂವಿ ಮೂಡಿ ಬಂದಿದೆ. ಇದಕ್ಕೆ ಯಶಸ್ಸು ಸಿಗಲಿ. ನಿಮ್ಮೆಲ್ಲ ಏನು ಇಡೀ ತಂಡದ ಅಂದರೆ ಕ್ಯಾರೆಕ್ಟರ್ಸ್ ಅಷ್ಟೇ, ಇಡೀ ಸಿನಿಮಾದಲ್ಲಿ ಯಾರೊಬ್ಬರ ಕ್ಯಾರೆಕ್ಟ್ರು ಕೂಡ ಒಬ್ಬರಿಗಿಂತ ಒಬ್ಬರು ಅಭಿನಯದಲ್ಲಿ ತುಂಬ ಚೆನ್ನಾಗಿ ಮೂಡಿ ಬಂದಿದೆ. ವಿಶೇಷವಾಗಿ ಅಧಿಕಾರಿ ಪಾತ್ರ, ಆ PDO ಸಿನಿಮಾದಲ್ಲಿ ಮಾಡಿರ್ತಕ್ಕಂಥ ಅಧಿಕಾರಿ ಪಾತ್ರ ಅಂತೂ ತುಂಬ ಅತ್ಯದ್ಭುತವಾಗಿ ಬಂದಿದೆ. ನಿಮ್ಮ ಎಲ್ಲ ಅಂದರೆ ನಿಮಗೆ ಯಶಸ್ಸು ಸಿಗಲಿ. ಮುಂದೆ ಇಂಥ ಒಳ್ಳೆಯ ಮೂವಿಗಳನ್ನ ಕನ್ನಡದಲ್ಲಿ ಕೊಡೋಂಗಾಗಲಿ. ಜಗದೀಶ್ಗೂ ಶುಭ ಆಗಲಿ ಅಂತ ಹಾರೈಸ್ತೀನಿ. ನಮ್ಮೆಲ್ಲರಿಗೂ ಒಳ್ಳೆಯದಾಗಲಿ. ಥ್ಯಾಂಕ್ ಯು ಸರ್. ಬನ್ನಿ ಸರ್. ಇವರು ನಮ್ಮ ಇದು ಏಷ್ಯಾನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ. ನೀವು ನೋಡ್ತಿದ್ದೀರಾ ಏಷ್ಯಾನೆಟ್ ಸುವರ್ಣ ನ್ಯೂಸ್.